ಅದು ದೊಡ್ಡ ಷಡ್ಯಂತ್ರ. ನಮ್ಮೆಲ್ಲ ಸ್ನೇಹಿತರು ನೀವೆಲ್ಲ ಇದ್ದೀರಿ ನೋಡಿ, ಎಲ್ಲ ಚಾನಲಲ್ಲಿ ಓಡಾಡ್ಬಿಡ್ತೀವಿ. ದೊಡ್ಡ ಷಡ್ಯಂತ್ರ, ಮಂತ್ರಿ 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 ಅಂತ ಆಗೋದಿಲ್ಲ ಅಂತ ಗೊತ್ತು. ಆಮೇಲೆ ನೀವು ಆಗಿಲ್ವಲ್ಲ ಅಂತ ಈಗ ಪ್ರಶ್ನೆ ಕೇಳೋದು. ಈ ಷಡ್ಯಂತ್ರ ಅದು ಫಲಿಸೋದಿಲ್ಲ ಅಂತ ಮೊದಲು ಹೇಳಿದ್ದೀನಿ. ನಾವು ಮಂತ್ರಿ ಗಿಂತ್ರಿ ಆಗಿದ್ರೆ 50 ವರ್ಷ ಕಾಯಬೇಕಾದಿಲ್ಲ. ಅದು ಈ ಸಂದರ್ಭದಲ್ಲಂತೂ ಆಗೋ ಪ್ರಶ್ನೆನೇ ಇಲ್ಲ. ಅದು ಕೇಳ್ತಾರೆ ಅಭಿಮಾನಿಗಳು, ಏನೋ ಹೇಳ್ತಾರೆ, ಅದನ್ನು ನಾವು ಕಟ್ಕೊಂಡು ಮಾಡೋಕ್ಕಾಗುತ್ತೆ? ಯಾರಿಗೂ ಸಂದೇಶ ಇಲ್ಲ. ಪಕ್ಷ ನನಗೆ ಭಾಳ ಮುಖ್ಯ. ಪಕ್ಷದಲ್ಲಿ ಬಂದಿರ್ತಕ್ಕಂಥವನು ಸ್ವಲ್ಪ ಯಾರಾದರೂ ಏನಂದ್ರಿ, ಈಗ ಮಹಿಳೆಯರಿಗೆ ಅವಕಾಶ ನಾವು ಮಾಡ್ದಂಗೆ ಯಾರೂ ಮಾಡಿಕೊಟ್ಟಿಲ್ಲ. ಈಗಲೂ ಸಹ ಅವಕಾಶ ಇಲ್ಲ ಅಂತಲ್ಲ, ಒಂದು ಜಾಗ ಖಾಲಿ ಆಗಿದೆ. ನಾನೊಬ್ಬ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷನಾಗಿ ಮಹಿಳೆಯರಿಗೆ ಅವಕಾಶ ಮಾಡಿಕೊಡಿ ಅಂತಲೂ ನನ್ನ ಬೇಡಿಕೆನೂ ಇಟ್ಟಿದ್ದೀನಿ, ಒತ್ತಡನೂ ಮಾಡಿದ್ದೀನಿ, ಮನವಿನೂ ಮಾಡಿದ್ದೀನಿ. ಆದ್ದರಿಂದ ಭಾರತೀಯ ಜನತಾ ಪಾರ್ಟಿ ಸಬಲೀಕರಣ ಎಷ್ಟಿದೆ ಅಂತ ನಾವು ನೋಡಬೇಕು. ಅವರು ಎಷ್ಟು ಮಹಿಳೆಯರಿಗೆ ಅವಕಾಶಗಳು ಕೊಟ್ಟಿದ್ದಾರೆ ಅನ್ನೋದು ನೋಡಬೇಕು. ಈಗ 33% ನಾವು ಪಾಸ್ ಮಾಡಿದ್ದು ಸೋನಿಯಾ ಗಾಂಧಿ ಅವರು 2015 ಇಸ್ವಿನಲ್ಲಿ ಮಾಡಿದ್ರು. ಏನು ಭಾರತೀಯ ಜನತಾ ಪಾರ್ಟಿ ಅವ್ರು ಏನು ದೊಣ್ಣೆ ಹಿಡ್ಕೊಂಡು ಏನು ಕಾಯ್ತಾ ಇದ್ರಂತೆ? ದೊಣ್ಣೆ ಕೈಲಿ ಹಿಡ್ಕೊಂಡಿದ್ರು ಏನು ಕಾಯ್ತಾ ಇದ್ರಂತೆ? ಅದು ಯಾವ ಪ್ರಾಣಿ ಕಾಯ್ತಾ ನಾನು ಹೇಳಕ್ಕೆ ಹೋಗೋದಿಲ್ಲ. ಈಗ ಸುಮ್ಮನೆ ಕಣ್ಣೊರ್ಸೋ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಪಾರ್ಟಿನಲ್ಲಿ ಈಗಾಗಲೇ 33% ಅದು ಅವ್ರಿಗೆ ನಾವು ಮೀಸಲಾತಿ ಇಟ್ಟಿದ್ದೀವಿ ಮಹಿಳೆಯರಿಗೆ, ಪಾರ್ಟಿ ಪದಾಧಿಕಾರಿಗಳಿಗೆ. ಈಗಲೂ ಸಹ ಸಂಘಟನೆ ಸುರ್ಜಾನ ಆಯಿತು. ಎಲ್ಲ ಜಿಲ್ಲೆನಲ್ಲೂ ಒಂದೊಂದು ಮಹಿಳೆಯರು ಇದ್ದಾರೆ. ಆ ಥರ ಇವ್ರು ಏನಾದರೂ ಮಾಡಿದ್ದಾರೆ ಕೇಳಿ ನೋಡಿ. ಇಲ್ಲ ಒಂದು ಹೇಳ್ತೀನಿ ಕೇಳಿ. ಅವ್ರ ಪ್ರಶ್ನೆಗೆ ಡೆಪ್ಟಿ ಚೇರ್ಮನ್ ನಾವು ಅನೌನ್ಸ್ ಮಾಡಿದ್ವಿ ಉಮಾಶ್ರೀ ಅವರಿಗೆ. ಇನ್ನೂ ಒಂದು ಖಾಲಿ ಇದೆ. ಯಾರು ಒಪ್ಕೊಳ್ಳಲ್ಲ. ಪಕ್ಷದ ನಿರ್ದೇಶನ ಎಲ್ಲರೂ ಸಹ ಒಪ್ಕೋಬೇಕಾಗುತ್ತೆ. ಕೊಡ್ತೀವಿ ಇಲ್ಲ ಅಂತಲ್ಲ. ಈಗ ಕೆಲವರು ಫಸ್ಟ್ ಟರ್ಮ್ ಅವ್ರು ಇದ್ದಾರೆ, ಕೆಲವರು ಸೆಕೆಂಡ್ ಟರ್ಮ್ ಅವ್ರು ಇದ್ದಾರೆ. ಸೆಕೆಂಡ್ ಟರ್ಮ್ ಅವ್ರಿಗೆ ಕಾರಣಾಂತರದಿಂದ ಆಗ್ತಾ ಇಲ್ಲ. ಮಾಡೋಣ ಅಂದರೆ ಅದು ಕಾರಣ ಯಾಕೆ ಅಂತ ಹೇಳಕ್ ಹೋಗೋದಿಲ್ಲ, ನಿಮ್ಗೆ ಗೊತ್ತಿದೆ. ಇವೆಲ್ಲ ಏನು ಇಲ್ಲ, ಏನಾಗಿದೆ ಅಷ್ಟೇ. ಅವ್ರು MLA ಸೇರಿ ನಿಮ್ಗೆ ಕೊಡ್ಬೇಕು ಅಂದ್ರೆ ನಿಮ್ಗೆ ಕೊಡ್ತೀವಿ. ನನಗೆ ಯಾರು ಅಸಮಾಧಾನ ಆಗಿದೆ ಅಂತ ಹೇಳಿಲ್ಲ. ನೀವು ಹೇಳೋದೇ ಕೇಳೋದು ನನಗೆ ವರದಿ, ವಿಶೇಷ ಸುದ್ದಿ. ವಿಶೇಷ ಸುದ್ದಿ ಅದು. ವಿಶೇಷ ಸುದ್ದಿ ಅಂತ ನೀವು ಹೇಳಿದ್ರೆ ಅದನ್ನು ಕೇಳಿದ್ವಿ. ಧನ್ಯವಾದಗಳು, ನಮಸ್ಕಾರ. ಈಗ ಒಂದೇ ಸಮುದಾಯಕ್ಕೆ ಮೊದಲ ಬಾರಿಗೆ ಸಿಕ್ಕಿಲ್ಲ ಅನ್ನೋದಲ್ಲ, ಬಹಳ ಸಮುದಾಯಗಳಿದೆ. ಯಾವ ಸಮುದಾಯಗಳಿಗೆ ಅವಕಾಶಗಳು ಸಿಕ್ಕಿಲ್ಲ ಆ ಸಮುದಾಯಗಳನ್ನು ನಾವು ಜೋಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಈಗ ಅದಕ್ಕೆ ನಾನು ಹೇಳಿದ್ದು, ಈಗ ಮಣ್ಕಾಳ್ ವೈದ್ಯ ಬೆಸ್ತರು, ಅವ್ರಿಗೂ ಅವಕಾಶಗಳು ಸಿಕ್ಕಿಲ್ಲ. ಆ ಥರ ಭಾಳ ಸಮುದಾಯಗಳಿದೆ. ಭಾಳ ದೊಡ್ಡ ದೇಶ, ದೊಡ್ಡ ರಾಜ್ಯ. 224 ಜನ, 140 ಜನ ಕಾಂಗ್ರೆಸ್ ಪಕ್ಷದಲ್ಲಿ ಇರೋರು, 40 ಜನ ವಿಧಾನ ಪರಿಷತ್ತಲ್ಲಿ ಇದ್ದಾರೆ. ಎಲ್ರಿಗೂ ಸಹ ಸಮಾಧಾನ ಮಾಡೋದು ಸ್ವಲ್ಪ ಕಷ್ಟ. ಸರಿ ಹೋಗುತ್ತೆ. ಕಾರಣಗಳನ್ನೇ ಹೇಳಿಲ್ಲ, ನಮ್ಮನ್ನ ತಂದಿದ್ದಾರೆ. ಕಾರಣಗಳನ್ನ ಕೊಟ್ಟಿದ್ರೆ ನಮ್ಗೆ ಚೆನ್ನಾಗಿರ್ತಾ ಇತ್ತು ಅನ್ನೋದು. ನನ್ನ ಹತ್ರ ಎಲ್ಲ ಬಾಯಿ ಬಿಡ್ಸಕ್ಕೆ ಹೋಗ್ಬಿಡಿ. ಹೈಕಮಾಂಡ್ ಎಲ್ಲ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಸಿದ್ದರಾಮಯ್ಯನವ್ರಿಗೂ ಮಾತಾಡಿದ್ದಾರೆ, DK ಶಿವಕುಮಾರ್ ಅವ್ರಿಗೂ ಮಾತಾಡಿದ್ದಾರೆ, ಕೆಲವು ಹಿರಿಯ ಸಚಿವರಿಗೂ ಮಾತಾಡಿದ್ದಾರೆ. ನಾನು ಅಲ್ಲೇ ಇದ್ದೆ, ನನ್ನ ಹತ್ರನೂ ಮಾತಾಡಿದ್ದಾರೆ. ಎಲ್ಲರ ಹತ್ರನೂ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಂಡಿರೋದು. ಎಲ್ರಿಗೂ ಸಮಾಧಾನ ಮಾಡೋಕ್ಕಾಗಲ್ಲ, ಬಟ್ ಎಲ್ರಿಗೂ ಸಹ ನಾವು ಶಾಂತಿ ಮಾಡ್ತೀವಿ.